ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ನೋಡಿದ್ಮೇಲೆ ಗೊತ್ತಾಗೈತಿ ಏನಿದೆ ಕ್ವಾಲಿಫಿಕೇಷನ್ ಎಕ್ಸಾಮಿನೇಷನ್ ಈಸ್ ನಾಟ್ ಕಂಪ್ಲೀಟೆಡ್ ಅಂತ ಬರತೈತಿ. ಯಾಕೆ ಈ ರೀತಿ ಬರತೈತಿ? ನಾವು ಕರೆಕ್ಟಾಗಿ ಒಂದು ಬೋರ್ಡ್ ಥ್ರೂ ಪಾಸ್ ಆಗೇವಿ, ಎಲ್ಲನೂ ಮಾರ್ಕ್ಸ್ ಒಳಗೆ ಎಂಟ್ರ್ ಮಾಡೇವಿ, ಸಕ್ಸಸ್ಫುಲ್ ಅಂತೇಳಿ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ಬಂದೈತಿ. ಸೊ ಇವಾಗ ಯಾಕೆ ಈ ರೀತಿ ಬರತೈತಿ? ನಮ್ಮ ರಿಸಲ್ಟ್ ಯಾಕೆ ಬರಾಕತ್ತಿಲ್ಲ? ಏನು ಪ್ರಾಬ್ಲಮ್ ಆಗೈತಿ? ನಮ್ಮ ತಪ್ಪೈತು ಅಥವಾ KCT ಅವ್ರ ತಪ್ಪೈತು? ಏನೈತಿ? ಇದಕ್ಕೇನು ಸೊಲ್ಯೂಷನ್ ಐತೋ ಇಲ್ಲೋ? ಏನು ಮಾಡ್ಬೇಕು ನಾವು ಇವಾಗ? ತುಂಬ ಟೆನ್ಷನ್ ಆಗತೈತಿ ಅಂತ ಹೇಳ್ಕರಿ ವಿದ್ಯಾರ್ಥಿಗಳ ತಲೆಯಾಗಿಟ್ಟೆಲ್ಲ ಓಡಾಕತ್ತಿರ್ತೈತಿ. ಯಾರು ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಈ ಪ್ರಾಬ್ಲಮ್ ಲಾಸ್ಟ್ ಇಯರು ಸಹ ಆಗಿತ್ತು, ಅಗೇನ್ ಈ ವರ್ಷವೂ ಆಗೈತಿ. ಪ್ರಾಬ್ಲಮ್ ಯಾರಿಗಾಗೈತಿ ಅಂದ್ರೆ ಬೇರೆ ಸೆಂಟ್ರಿಂದ ಅಂದ್ರೆ ಲೈಕ್ CBSE ಬೋರ್ಡಿಂದ ಇದ್ದವರಿಗೆ, ICSE ಬೋರ್ಡಿಂದ ಇದ್ದವರಿಗೆ ಮತ್ತು ಇನ್ನು ಲಾಂಗ್ ಟರ್ಮ್ ಮಾಡಿದಂಥವ್ರಿಗೆ ಈ ಒಂದು ಪ್ರಾಬ್ಲಮ್ ಹೆಚ್ಚಾಗಿ ಕಾಣ್ಬೋದು. ಸೊ ಯಾಕಾಯಿತು, ಏನಾಯಿತು, ಇದ್ರ ಸೊಲ್ಯೂಷನ್ ಅಂತ ಈ ವಿಡಿಯೋ ಒಳಗೆ ಕೊಡ್ತೀನಿ. ಅಂತ ಇನ್ನೂ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸಿಗೂ ಸಹ ಏನು ಪ್ರಾಬ್ಲಮ್ ಆಗೈತಲ್ಲ ಇದು ಅವರಿಗೂ ಸಹ ಶೇರ್ ಮಾಡಿರಿ, ಅವರಿಗೂ ಹೆಲ್ಪ್ ಆಗಲಿ. ಇದಕ್ಕೆ ಸೊಲ್ಯೂಷನ್ ಏನು ಸರ್, ಈಗ ಈ ರೀತಿ ಪ್ರಾಬ್ಲಮ್ ಆಗೈತಿ, ಸೊಲ್ಯೂಷನ್ ಏನು ಅಂತ ನೀವು ಕೇಳ್ಬೋದು. ಸೊಲ್ಯೂಷನ್ ಅಂತ ಬಂದ್ರೆ ಲಾಸ್ಟ್ ರೀತಿ ಪ್ರಾಬ್ಲಮ್ ಆದಾಕರ ನಾವು ಮಾಡಿದಂಥದ್ದು ಏನಂದ್ರೆ ಅಗೇನ್ ಅವರು ಮತ್ತೊಂದು ಲಿಂಕನ್ನು ಬಿಟ್ಟರು, ಈ ಯಾರ್ದು ರಿಸಲ್ಟ್ ಬಂದಿರಲಿಲ್ಲ ಸೊ ಅವ್ರಿಗೆ ಮತ್ತೊಂದು ಲಿಂಕನ್ನು ಬಿಟ್ಟರು ಗೌರ್ಮೆಂಟ್ ಅವರು. ಆ ಲಿಂಕ್ ಥ್ರೂ ನಾವು ಹೋಗಿ ಅಗೇನ್ ನಮ್ಮ ಒಂದು ಮಾರ್ಕ್ಸ್ನ ಎಂಟ್ರಿ ಮಾಡಿದ್ವಿ. ಇವಾಗ KCT ಮಾರ್ಕ್ಸ್ ರಿಜಿಸ್ಟರ್ ನಂಬರ್ ಆಗಿರಲಿ, ನಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರ್ ಮಾಡಿ ನಮ್ಮ ಒಂದು ಬೋರ್ಡ್ಸ್ ಅಂದರೆ PCMB ಮಾರ್ಕ್ಸ್ ಅಥವಾ PCM ಮಾರ್ಕ್ಸ್ ಏನೇನು ತೆರಿ ಒಳಗಿತ್ತಲ್ಲ, ಅಂದ್ರೆ ಬೋರ್ಡ್ಸ್ ಒಳಗೆ ಏನೇನು ತೊಗೊಂಡಿದ್ವಲ್ಲ, ಸೊ ಅದನ್ನೆಲ್ಲ ನಾವಲ್ಲಿ ಎಂಟ್ರ್ ಮಾಡಿದ್ವಿ. ಪ್ಲಸ್ KCT ಹೋಗಿರ್ತಕ್ಕಂಥ ಮಾರ್ಕ್ಸನ್ನು ನಾವು ಎಂಟ್ರ್ ಮಾಡಿ ಅವ್ರು ಅದಕ್ಕಾಗಿ ಸಪ್ರೇಟ್ ಒಂದು ಲಿಂಕ್ ಕೊಡ್ತಾರೆ, ಅದರಲ್ಲಿ ನಾವು ಪ್ರತ್ಯೇಕವಾಗಿ ಎಲ್ಲವನ್ನು ಎಂಟ್ರ್ ಮಾಡಿದ್ಮ್ಯಾಗ ಸಬ್ಮಿಟ್ ಕೊಟ್ಮೇಲೆ ಸೊ ನಮ್ಮದು ಒಂದು ನೆಕ್ಸ್ಟ್ ರಿಸಲ್ಟ್ ಬಂತು. ಸೊ ನಮ್ಮದು ಯಾವುದೇ ರೀತಿ ನಾವೇನು ಮಿಸ್ಟೇಕ್ ಮಾಡಿರಲಿಲ್ಲ, ಅಂದರೆ ಇವಾಗ ನೀವು ಸಹ ಏನು ಮಿಸ್ಟೇಕ್ ಮಾಡಿರಲಿಲ್ಲ, ನಿಮ್ಮದು ಈ ರೀತಿ ಬಂದೈತಿ. ಸೊ ಏನು ವರಿ ಮಾಡ್ಕೊಳ್ಳೋಂಥದ್ದು ಏನಿಲ್ಲ, ನಿಮ್ಮದು ರಿಸಲ್ಟ್ ಬರ್ತೈತಿ. ಇದೆಲ್ಲ ಎಂಟ್ರ್ ಮಾಡಿದ್ಮ್ಯಾಗ ನಿಮಗೆ ಅದಂಥ ಒಂದು ಲಿಂಕ್ ಬಿಡ್ತಾರೆ, ಸೊ ಅವಾಗ ಬರ್ತೈತಿ. ಅದಾದ್ಮೇಲೆ ಮತ್ತೆ ಒಂದು ಲಿಂಕನ್ನು ಕೊಡ್ತಾರೆ ಚೆಕ್ ಮಾಡೋಕೆ, ರಿಸಲ್ಟ್ ಚೆಕ್ ಮಾಡೋಕೆ. ಅವಾಗ ಹೋಗಿ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು, ನಿಮ್ಮದು ಸಹ ಬಂದಿರ್ತೈತಿ. ಯಾರ್ದು ಏನು ನಿಮ್ಮದೇನು ಇಲ್ಲೇನು ಏನು ಮಿಸ್ಟೇಕ್ ಇಲ್ಲ, ಯಾರೂ ವರಿ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಸರ್ ನಂದು ಆ ಮಾರ್ಕ್ಸ್ ಬಂದಿಲ್ಲ, ನಂದು ಈ ಮಾರ್ಕ್ಸ್ ಬಂದಿಲ್ಲ, ನಂದು ರ್ಯಾಂಕೇ ತೋರಿಸೋವಲ್ದ ಅನ್ನೋರಿಗೆ ರ್ಯಾಂಕ್ ಎಲ್ಲ ಕರೆಕ್ಟಾಗಿ ತೋರಿಸ್ತೈತಿ. ನೀವೆಲ್ಲ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗಿರ್ತೈತಿ. ಸೊ KE ಅವ್ರು ಆ ಒಂದು ಲಿಂಕನ್ನು ಬಿಡ್ತಾರೆ. ನಾಳೆ ಸಂಡೇ ಐತಿ, ಮೇ ಬಿ ನಾಳೆ ಬಿಡೋದು ಡೌಟ್, ಬಿಟ್ಟರೆ ಇವತ್ತು ಬಿಡಬಹುದು, ಇನ್ನೂ ಸಹ ಬಿಟ್ಟಿಲ್ಲ. ಮೇ ಬಿ ಮಂಡೇ ಪಕ್ಕ ಬರುವ ಸಾಧ್ಯತೆ ಐತಿ, ಯಾಕಂದರೆ ಸಂಡೇ ಹಾಲಿಡೇ ಇರ್ತೈತಲ್ಲ, ಸೊ ಅದಕ್ಕಾಗಿ ಸಂಡೇ ಇರೋದಿಲ್ಲ. ಮೇ ಬಿ ಮಂಡೇ ಎನಿ ಕಂಡೀಷನಲ್ಲಿ ಬರ್ತೈತಿ. ಸೊ ಅದು ಬಂದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ನಿಮ್ಮ ಒಂದೆಲ್ಲ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಕ್ವಾಲಿಫಿಕೇಷನ್ ಎಕ್ಸಾಮಿನೇಷನ್ ನಾಟ್ ಕಂಪ್ಲೀಟೆಡ್ ಅಂತ ಬರತ್ತಿಲ್ಲ. ಸೊ ಅವರಿಗೆಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೇನಾದ್ರು ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿರಿ. ಸೊ ಕಮೆಂಟ್ ಮಾಡೋಕೆ ಆಗೋದಿಲ್ಲ, ಹೆಸಿಟೇಟ್ ಆಗ್ತೈತಿ ಅಂದ್ರೆ ಇನ್ಸ್ಟಾಗ್ರಾಮಿಗೆ ಬಂದು ಒಂದು ಮೆಸೇಜನ್ನು ಕಳಿಸ್ರಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ. ಏನೇ ಡೌಟ್ ಇದ್ರೆ ನೀವು ಹೇಳ್ರಿ, ಸೊ ಸೊಲ್ಯೂಷನ್ ತೊಗೊಂಡು ನಾ ಬರ್ತೀನಿ ಅಂತೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಓಕೆ, ಟಾಟಾ, ಬಾಯ್.